ನಮಸ್ಕಾರ. ನಾನು ನಿಮ್ಮ ಆರ್.ಕೆ. ಕುಂದಾಪುರ. ಇವತ್ತು ನಾನು ನಿಮಗೊಂದು ವಿಶೇಷ ಜಲಾಶಯಕ್ಕೆ ಕರ್ಕೊಂಡು ಹೋಗ್ತೇನೆ. ಈ ಜಲಾಶಯದ ವಿಶೇಷ ಏನಂತ ಹೇಳಿದರೆ, ಇದು ಎಷ್ಟು ವರ್ಷಗಳ ಕಾಲ ನಮ್ಮ ಬೆಂಗಳೂರಿಗೆ ನೀರುಣಿಸುತ್ತಿದ್ದಂಥ ಜಲಾಶಯ. ಈಗ ಆ ಜಲಾಶಯದಿಂದ ನೀರನ್ನು ತಗೊಳ್ತಿಲ್ಲ. ಈಗ ನಮ್ಮ ಬೆಂಗಳೂರಿಗೆ ಮೈಸೂರಿನಿಂದ ನೀರು ಬರ್ತಾ ಇದೆ. ಮತ್ತು ಮಾಸ್ತಿಗುಡಿ ದುನಿಯಾ ವಿಜಯ್ ಅವರ ಮೂವಿಯಲ್ಲಿ ಅನಿಲ್ ಮತ್ತು ಉದಯ್ ಅವರು ಪ್ರಾಣ ಕಳ್ಕೊಂಡಂಥ ಜಲಾಶಯವೂ ಹೌದು. ಮತ್ತು ಈ ಜಲಾಶಯದ ಮಧ್ಯದಲ್ಲಿ ಸಂಗಮೇಶ್ವರ ದೇವಸ್ಥಾನವೂ ಸಹ ಇದೆ. ಅದರ ವಿಡಿಯೋವನ್ನು ನಿಮಗೀಗ ಮುಂದುವರ್ತಾ ತೋರಿಸ್ತೇನೆ. ಬನ್ನಿ, ವಿಡಿಯೋವನ್ನು ನೋಡ್ಕೊಂಡು ಬರುವ. ಒಂದು ತೆಗಿಬೋದಲ್ಲ? ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಆರ್.ಕೆ. ಕುಂದಾಪುರ. ಇವತ್ತು ನಾನಿದ್ದೇನೆ ಎಲ್ಲಿ ಫಸ್ಟು ಈ ಪ್ಲೇಸನ್ನು ಒಂದು ಸ್ವಲ್ಪ ನಿಮಗೆ ತೋರಿಸ್ಕೊಳ್ತೇನೆ, ಆಯಿತಾ? ಈ ಪ್ಲೇಸು ಎಲ್ಲಿದೆ, ಹೇಗಿದೆ, ಅದು ಮತ್ತು ವಿಷಯವನ್ನು ನಾನು ನಿಮಗೆ ತಿಳಿಸ್ತಾ ಬರ್ತೇನೆ. ತಿಪ್ಪಗೊಂಡನಹಳ್ಳಿ ಜಲಾಶಯ, ಆಯಿತಾ? ಬಟ್ ಡ್ಯಾಮ್ ನನಗಿಂತ ತುಂಬ ದೂರದಲ್ಲಿದೆ. ಅದು ನಿಮ್ಗೆ ಕಾಣಿಸಲ್ಲ. ಓಕೆ, ಅದರದ್ದು ಏನಾದರೂ ಫೋಟೇಜು ಅಥವಾ ಪಿಕ್ ಇದ್ದರೆ ನಿಮ್ಗೆ ಹಾಕ್ತೇನೆ. ಈ ಪ್ಲೇಸ್ ಒಂಥರ ಬೆಂಗಳೂರಿಂದ ನಿಮಗೆ ಮಿನಿಮಮ್ ಸಿಟಿಯಿಂದ ಮಾಗಡಿ ರೋಡಿಂದ 20 ಕಿಲೋಮೀಟ್ರ್ ಆಗುತ್ತೆ. ಸಿಟಿಯಿಂದ ನಿಮಗೆ ಏನಾದ್ರು ಹೇಳಬೇಕಂತ ಹೇಳಿದರೆ ಒಂದು 30 ಕಿಲೋಮೀಟ್ರ್ ಆಗ್ಬೋದು. ಮಾಗಡಿಯಿಂದನೇ ಈಚೆಗೆ ಬರುತ್ತೆ. ಆದರೆ ಈ ಜಲಾಶಯ ಇತ್ತಲ್ಲ, ಫುಲ್ ರಿಮೋಟ್ ಏರಿಯಾ, ಆಯಿತಾ? ರಿಮೋಟ್ ಏರಿಯಾ ಅಂತ ಹೇಳಿದರೆ ಮನುಷ್ಯರು ಯಾರೂ ಕಾಣ್ತಾ ಇಲ್ಲ. ಖಾಲಿ ಇಲ್ಲಿ 4 ತೆಪ್ಪಗಳು ಇದೆ, ಅದನ್ನು ಸಹ ತೋರಿಸ್ತೇನೆ. ಮತ್ತು ಮಸಾಲೆ ಎಲ್ಲ ಇರ್ಬೋದೇನೋ ಗೊತ್ತಿಲ್ಲ. ಜಲಾಶಯನ ಒಂದ್ಸಲ ನೋಡ್ಕೊಳ್ಳಿ. ಇದರದ್ದು ಏನೆಲ್ಲ ಅಪ್ಡೇಟ್ ಸಿಗುತ್ತೆ ಅದನ್ನು ನಿಮ್ಗೆ ಕೊಡ್ತಾ ಬರ್ತೇನೆ. ಹಾಗೆ ಆರ್.ಕೆ. ಕುಂದಾಪುರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಅಲ್ಲಿ ದೂರದಲ್ಲಿ ಒಂದು ಡ್ಯಾಮ್ ಕಾಣ್ತಾ ಇದೆ. ಅದ್ರದ್ದು ಹೇಳಿದ್ನಲ್ಲ, ಫೋಟೋ ಸಿಕ್ಕಿದ್ರೆ ನಿಮ್ಗೆ ಸಹ ಹಾಕ್ತೇನೆ. ಈ ಜಾಗ ನೋಡಿ, ಒಳ್ಳೆ ಯಾವುದೋ ಒಂದು ಇಂಗ್ಲೀಷ್ ಹಿಂದಿ ಪಿಕ್ಚರ್ ಇದು ಸೀನರಿ ಹಾಗೆ ಆದರೂ ಒಂದು ಟ್ರೈ ಮಾಡುವ. ಇದೊಂದು ಯಾವುದೋ ಒಂದು ಡ್ಯಾಮ್ ಇದೆಯಲ್ಲ, ಸ್ವಲ್ಪ ವಿಸಿಟ್ ಮಾಡುವ ಅಂತ ಬಂದೆ. ಆದ್ರೆ ಇಂಥ ಹಿಡನ್ ಪ್ಲೇಸಿಗೆಲ್ಲ ಒಬ್ಬೊಬ್ಬರು ಬರಬೇಡಿ, ಆಯಿತಾ? ಸೇಫ್ಟಿ ಅಲ್ಲ. ಯಾಕಂದ್ರೆ ನೋಡಿ, ನೀವು ಎಲ್ಲಿ ಬೇಕಾದರೂ ನೋಡ್ಬೋದು. ಏನು ಕಾಣಲ್ಲ, ಮೂಲೊಂದು ಮನೆ ಕಾಣ್ತಿದ್ದೆ ಬಿಟ್ಟರೆ. ಇದೆಲ್ಲ ನೋಡಿ, ತೆಪ್ಪಗಳೆಲ್ಲ ಇಲ್ಲಿ ರಾಶಿ ಇಟ್ಟಿದ್ದಾರೆ. ರಾಶಿ ಅಂದರೆ ಒಂದು 5-6 ಇದೆ. ಅಲ್ಲೊಂದು ಕಾಣ್ತಿದೆ, ಇಲ್ಲೊಂದು ಕಾಣ್ತಿದೆ. ಪ್ಲೇಸ್ ಮಾತ್ರ ಬ್ಯೂಟಿಫುಲ್, ಆಯಿತಾ? ನೋಡಲಿಕ್ಕೆ 2 ಕಣ್ಣು ಸಾಲದು. ಈ ತಿಪ್ಪಗೊಂಡನಹಳ್ಳಿ ಜಲಾಶಯ ಏನಿದೆ, ಇದನ್ನು ಚಾಮರಾಜಸಾಗರ ಮತ್ತು ಅರ್ಕಾವತಿ ನದಿ ಅಂತ ಕುಮುದಾ ನದಿ 2 ಕೂಡುವ ಸ್ಥಳ ಅಂತಲೇ ಈ ಒಂದು ನದಿ ಫೇಮಸ್ ಆಗಿರ್ತದೆ. ಯಾಕಂದರೆ ಎಲ್ಲ ನದಿಗಳು ಬಂದು ಕೂಡುವ ಸಂಗಮ ಕ್ಷೇತ್ರ ಅಂತ ಹೇಳ್ತಾರೆ. ನಾವೀಗ ಉದಾಹರಣೆಗೆ ಯಾವುದೋ ಒಂದು ಜಾಗವನ್ನು ಸಂಗಮ ಕ್ಷೇತ್ರ ಅಂತೇವಲ್ಲ, ಆ ಥರದ ನದಿ. ಈ ಡ್ಯಾಮನ್ನು ಒಂದು ಕಟ್ಟಿದ್ದು 1933ರಲ್ಲಿ. ಮತ್ತು ಇದನ್ನು ಈ ಡ್ಯಾಮನ್ನು ಕಟ್ಟಲಿಕ್ಕೆ ಮೇಲುಸ್ತುವಾರಿಯನ್ನು ವಹಿಸ್ಕೊಂಡವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಈ ಡ್ಯಾಮಿದು ಫೋಟೇಜ್ ಏನಿದೆ ನಿಮ್ಗೆ ಸಿಕ್ಕದ್ದನ್ನು ನಾನು ಅಪ್ಲೈ ಮಾಡ್ತೇನೆ. ಮೇನ್ ಏನಂತ ಹೇಳಿದರೆ, ಇದು ಬೆಂಗಳೂರಿನ ನಗರಕ್ಕೆ ನೀವೆಲ್ಲ ಏನು ಬೆಂಗಳೂರವ್ರು ಏನು ವಾಟರ್ ಕುಡಿತಿದ್ದೀರಲ್ಲ,
ಅದಕ್ಕೆ ನೀರು ಸಪ್ಲೈಯನ್ನು ಈ ಡ್ಯಾಮೇ ಮಾಡುತ್ತೆ ಅಂತ ಹೇಳಿದರೆ, ಈಗ ಕಂಪ್ಲೀಟ್ ಸ್ಟಾಪ್ ಆಗಿದೆ. ಈಗ ಮೈಸೂರಿಂದ ನಮಗೆ ಕಾವೇರಿ ನದಿ ನೀರನ್ನು ಕೊಡ್ತಿದ್ರೆ, ಮೊದಲು ಇಲ್ಲಿಂದ ನೀರು ಸಪ್ಲೈಯನ್ನು ಮಾಡ್ತಿದ್ರು. ಇದೆಲ್ಲ ನಾವೆಲ್ಲ ನೀರು ಕೂಡಿದ ಜಾಗ ಅಂತಲೇ ಹೇಳ್ಬೋದು. ಬೇರೆ ದಿನಗಳಲ್ಲಿ ವಾಟರ್ ಅಲ್ಲಿ ತನಕ ಬರುತ್ತಂತೆ, ಅದು ವಾಟರ್ ಪಂಪ್ ಇದೆಯಲ್ಲ ಅಲ್ಲಿ ತನಕ. ಈಗ ಸ್ವಲ್ಪ ಕಮ್ಮಿ ಇದೆ, ಯಾಕಂದರೆ ಸಮ್ಮರ್ ಸ್ಟಾರ್ಟ್ ಆಗಿ ಏನಿಲ್ಲ ಅಂತ ಹೇಳಿದರು, ಒಂದೆರಡು ತಿಂಗಳು, ಇನ್ನೊಂದು 2-3 ತಿಂಗಳಲ್ಲಿ ರೈಸ್ ಆಗ್ತಾ ಹೋಗುತ್ತಲ್ಲ, ಅದಕ್ಕೆ ನೀರು ಕಮ್ಮಿ ಇದೆ. ವಾಟ್ರು ಕ್ರಿಸ್ಟಲ್ ಕ್ಲಿಯರ್ ಇದೆ ನೋಡಲಿಕ್ಕೆ, ಡ್ಯಾಮಲ್ಲಿ ಕಾಣಿಸ್ತಾ ಇದೆ ನೋಡಿ. ನಮ್ಮ ಬೆಂಗಳೂರಿಗೆ ನೀರು ಕೊಡ್ತಿದ್ದಂಥ ಒಂದು ಜಲಾಶಯವನ್ನು ನನಗಿವತ್ತು ನೋಡುವ ಭಾಗ್ಯ ಸಿಕ್ಕಿದ್ದು ತುಂಬ ಖುಷಿ ಆಗ್ತಾ ಇದೆ. ಅಂಕಲ್, ಚಿಕ್ಕ ಮೀನು ಸಿಕ್ಕುತ್ತಾ ದೊಡ್ಡ ದೊಡ್ಡದ? ದೊಡ್ಡ ಸಿಕ್ಕತ್ತೆ, ಚಿಕ್ಕದು ಸಿಕ್ಕತ್ತೆ. ತುಂಬ ಕಾಯ್ಬೇಕಲ್ಲ? ಇದು ಚಿಕ್ಕದಾ? ಒಂದ ತೆಗಿಬೋದಲ್ಲ? ಕರಿ ಮೀನು ತೊಂದ್ರಲ್ಲ ಈಗ ಇಟ್ಟರೆ. ಯಾಕಂದರೆ ಕೆರೆಯ ದಂಡೆಯ ಮೇಲೆ ಏನೆಲ್ಲ ಶಬ್ದ ಬರುತ್ತೋ ಗೊತ್ತಾಗಲ್ಲ. ದೊಡ್ಡ ದೊಡ್ಡ ಮೀನೆಲ್ಲ ಹಾರ್ತಾ ಇರೋ ಸೌಂಡ್ ಆಗ್ತಿದೆ. ಆದರೆ ಹಾವು ಅದನ್ನೇನು ಅಂದ್ಕೊಳ್ಳಲ್ಲ, ಬಟ್ ಮೀನಂತೂ ಇರ್ತದೆ ಜಲಾಶಯ ಅಂದಮೇಲೆ. ಮತ್ತು ಇಲ್ಲಿ ಮೀನನ್ನು ಹಿಡಿತಾರೆ, ಆಯಿತಾ. ನಾನು ಹಿಂದ್ಗಡೆ ತೆಪ್ಪ ಕಾಣ್ತಿರ್ಬೋದು, ಅದರಲ್ಲಿ ತುಂಬ ಬಲೆಗಳೆಲ್ಲ ಇದೆ. ಮೀನನ್ನು ಹಿಡಿತಾರೆ ಈ ಪ್ಲೇಸಲ್ಲಿ. ಮತ್ತು ಪಿಕ್ನಿಕ್ ಪಾಯಿಂಟ್ ಅಂತಲೂ ಹೇಳಲ್ಲ, ರಿಮೋಟ್ ಏರಿಯಾ. ಬಿ ಕೇರ್ಫುಲ್ಲು. ಇಲ್ಲಿಗೆ ಯಾರು ಬರುವರಿದ್ದರೆ, ಇದು ಮಾಗಡಿ ರೋಡಿಂದ ಹೇಳಿದ್ನಲ್ಲ 24 ಕಿಲೋಮೀಟರ್ಸಲ್ಲಿದೆ. ಆದ್ದರಿಂದ ಜಾಗಕ್ಕೆ ಬರುವವರು ತುಂಬ ಕೇರ್ಫುಲ್ಲು. ಎಲ್ಲರೂ ನೀವು ಈ ಸೈಡಿಗೆ ಬಂದಾಗ ಈ ಜಾಗವನ್ನು ವಿಸಿಟ್ ಮಾಡ್ಬೋದು. ಬಿಟ್ಟರೆ ಮತ್ತು ಜಾಸ್ತಿ ಎಂಜಾಯ್ಮೆಂಟು, ಅಲ್ಲಿ ನೀರಿಗಿಳಿಯುವುದು ಅಂಥ ಕೆಲಸ ಎಲ್ಲ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ನೋಡುವ ನೀರೊಳಗಡೆ ಏನೆಲ್ಲ ಸಿಗುತ್ತೆ ಅದನ್ನು ಸಹ ವಿಡಿಯೋವನ್ನು ನಿಮ್ಗೆ ಹಾಕ್ತೇನೆ. ಹಾಗೆ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, RK ಕುಂದಾಪುರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ದೇವರೆಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಎಷ್ಟು ಒಳ್ಳೇದ್ ಮಾಡ್ಲಿ ಅಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡ್ಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಗದೆ ಇರಲಿ.